ನನ್ನ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕಲ್ಲೂರ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡೋಣ್ರಿ ಮಜ್ಜಿಗೆ ಒಗ್ಗರ್ನಿ ರೀ. 3 ಟೈಪ್ ಮಜ್ಜಿಗೆ ಒಗ್ಗರ್ನಿ ಮಾಡೋದ್ ತೋರಿಸ್ತೇನ್ರಿ. ಇದು ಇನ್ಸ್ಟಂಟ್ ಮಜ್ಜಿಗೆ ಒಗ್ಗರ್ನಿ ಮಾಡೋದ್ರಿ. ಇವಾಗ ಯಾರನ್ನ ದಿಢೀರ್ನೆ ಗೆಸ್ಟ್ ಗಳು ಬಂದ್ರು ಸಡನ್ ಆಗಿ, ಅವಾಗ ಏನ್ ಮಾಡ್ಬೇಕು ತಿಳಿಯಂಗಿಲ್ಲಲ್ರಿ. ಸಿಂಪಲ್ ಆಗಿ ಏನ್ ಮಾಡೋದು, ಮಜ್ಜಿಗೆ ಇರ್ತಾವ್ರಿ, ಎಣ್ಣಿ, ಜೀರಿಗೆ, ಸಾಸ್ವಿ, ಇವು ಮಜ್ಜಿಗೆ ಮೆಣಸಿನ್ಕಾಯಿ ಮನ್ಯಾಗ ಇರ್ತಾವಲ್ರಿ, ಮೊಸರು ಹಾಕಿದ್ ಮಜ್ಜಿಗೆ ಮೆಣಸಿನ್ಕಾಯಿ, ಕರ್ಬೇವು, ಆಮೇಲೆ ಕೊತ್ತಂಬರಿ, ಉಪ್ಪು ಇಷ್ಟಿದ್ರೆ ದಿಢೀರಾಗಿ ಮಜ್ಜಿಗೆ ಮಾಡ್ಬೋದು. ನೋಡ್ರಿ, ಇಲ್ಲಿ ಒಗ್ಗರ್ನಿಗೆ ಅಂತೇಳಿ ಒಂದ್ ಸೌಟ್ ಕಾಯ್ಸಕ್ ಇಟ್ಟೇನಿ. ಸ್ವಲ್ಪ 1 ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ರಿ. ಇದು ಎಣ್ಣೆ ಕಾದ್ಮೇಲೆ ಒಂದ್ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕೋಣ. ಇವು ಚಟಪಟ ಅಂದ್ಮೇಲೆ ಇವು ಮಜ್ಜಿಗೆ ಮೆಣಸಿನ್ಕಾಯಿ ಮುರಿದಿಟ್ಕೊಂಡೇವಲ್ಲ, ಇದನ್ನ ಮತ್ತೆ ಕರ್ಬೇವು ಇದಕ್ಕೆ ಹಾಕ್ಬಿಡೋಣ. ಸ್ವಲ್ಪ ಬೇಳೆದು ಬಂದ್ ಮಾಡಿಬಿಡ್ತೇನೆ. ಒಂದ್ ನಿಮಿಷ ಒಂದ್ ಸ್ವಲ್ಪ ಆರ್ಲಿದು. ಒಂದ್ ಸ್ವಲ್ಪ ಆರಿದ್ಮೇಲೆ ಅದ್ ಮಜ್ಜಿಗೆ ಸುರಿ ಬಿಡೋದಂತೆ. ಅಲ್ಲಿವರೆಗೆ ನೋಡ್ರಿ, ಇದಕ್ಕ ಅವು ಮಜ್ಜಿಗೆ ಮೆಣಸಿನ್ಕಾಯಿ ಉಪ್ಪು ಇರ್ತಾವಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಬೇಕು. ಒಂದ್ ಸ್ವಲ್ಪ ಸಣ್ಣ ಸ್ಪೂನ್ ಅಷ್ಟು ಉಪ್ಪು ಹಾಕಕತ್ತೀನಿ. ಆಮೇಲೆ 1-2 ಕೊತ್ತಂಬರಿ ಹಾಕಕತ್ತೀನಿ. ಇದು ಒಗ್ಗರಣೆ ಸುರಿಬಿಡು. ಈಗ ನೋಡ್ರಿ, 2ನೇ ಟೈಪ್ ಮಜ್ಜಿಗೆ ಒಗ್ಗರ್ನಿ ಮಾಡೋದ್ ತೋರಿಸ್ತೀನಿ. ಇದು ಒಂದ್ ಸ್ವಲ್ಪ ಟೈಮ್ ಇದ್ರೆ ಮಾಡಬಹುದ್ರಿ ಇದನ್ರಿ. ಈಗ ಮಜ್ಜಿಗೆ ತಗೋಬೇಕ್ರಿ ಇದಕ್ಕ. ಆಮೇಲೆ ಒಗ್ಗರ್ನಿಗೆ ಜೀರಿಗೆ, ಸಾಸ್ವಿ, ಎಣ್ಣೆ, ಆಮೇಲೆ ಕರ್ಬೇವು. ಇಲ್ಲಿ ಏನ್ ಮಾಡೇನ್ರಿ, 2 ಮೆಣಸಿನ್ಕಾಯಿ ತಗೊಂಡೇನ್ರಿ, ಅಲ್ಲ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ. ಈಗ ಇದನ್ನ ಏನ್ ಮಾಡೋಣ ಅಂದ್ರ ರೀ, ಇದು 1 ಸ್ಪೂನು ಜೀರಿಗೆ ಇದಕ್ ಹಾಕಾಕತ್ತೇನೆ ನೋಡ್ರಿ, ನಾ ಕುಟ್ಟಾಕ. ಆಮೇಲೆ ಇದೇನ್ ಅಲ್ಲ ಬೆಳ್ಳುಳ್ಳಿ ಐತಲ್ಲ, ಇದನ್ನು ಇದಕ್ಕ ಹಾಕೋದು. ಆಮೇಲೆ ಅರ್ಧ ಸ್ಪೂನ್ಕಿನ ಸ್ವಲ್ಪ ಮ್ಯಾಲ ತಗೊಂಡೇನಿ. ಸ್ವಲ್ಪ ಉಪ್ಪು, ನೀವು ಕಡಿಮೆ ಅನ್ಸಿರ ಮತ್ ನೋಡಿ ಹಾಕೋರಿ. ಇವನ್ನೆಲ್ಲಾ ಕೂಡಿ ಸಣ್ಣಗ ಕುಟ್ಟೋಣ. ನೋಡ್ರಿ, ನಾನು ಇವಾಗ ಇದನ್ನ ಕುಟ್ಕೊಂಡೇನಲ್ಲ, ಇದನ್ನ ಈಗ ಮಜ್ಜಿಗೆ ಒಳಗೆ ಹಾಕ್ಬಿಡ್ತೇನೆ. ಈಗ ಅದ್ ಖಾರ ಎಲ್ಲ ಇದಕ್ ಹಾಕಿನಲ್ರಿ, ಈಗ ಒಗ್ಗರ್ನಿ ಒಂದ್ ಕೊಡೋಣಂತ್ರಿ. ಅದಕ್ಕಾಗಿ ನಾನಿಲ್ಲಿ ಕಾಯ್ಸಕ್ಕಿಟ್ಟೇನಿ ಒಗ್ಗರ್ನಿ. ಇದನ್ನ ಸ್ವಲ್ಪ ಕಾಯ್ಲ್ರಿ ಇದು. ನೋಡ್ರಿ, ಇವಾಗ ಇದು ಕಾಯ್ದೈತಿ. ಇದಕ್ಕ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನಿ. ಇದಕ್ ಮಜ್ಜಿಗೆ ಒಗ್ಗರ್ನಿಗೆ ಏನು ಎಣ್ಣೆ ಜಾಸ್ತಿ ಹಾಕೋದ್ ಬೇಕಾಗಿಲ್ಲರಿ. ಒಂದ್ ಸ್ವಲ್ಪ ಇದಕ್ಕಾದ್ಮೇಲೆ ಇವಾಗ ಜೀರಿಗೆ, ಸಾಸಿವೆ ಹಾಕ್ತೀನಿ. ಈಗ ಚಟಪಟ ಅನ್ನತ್ತಿದ್ ನೋಡ್ರಿ, ಇವಾಗ ಕರಿಬೇವು ಹಾಕಿ ಸ್ವಲ್ಪ ಕೈಯಾಡಿ ಬಂದ್ ಮಾಡ್ಬಿಡ್ತೀನಿ. ಈಗ ಗ್ಯಾಸ್ ಆಫ್ ಮಾಡ್ತೇನ್ರಿ. ಇದು 1 ನಿಮಿಷ ಆರಿದ್ಮೇಲೆ ಅದ್ ಮಜ್ಜಿಗೆ ಸುರುವೋಣಂತ. ಈಗ ಇದಕ್ಕೆ ಇದು ಒಗ್ಗರಣೆ ಸುರಿ ಬಿಡೋಣಂತ. ಕೊತ್ತಂಬರಿ ಹಾಕ್ಬಿಡ್ತಾರೆ. ಈಗ ನೋಡ್ರಿ, ನಾವು ಇನ್ನೊಂದ್ ಟೈಪ್ 3ನೇ ಟೈಪ್ ಮಜ್ಜಿಗೆ ಒಗ್ಗರಣೆ ಮಾಡೋಣಂತ. ಇದಕ್ ಸ್ವಲ್ಪ ಟೈಮ್, ಅದಕ್ಕಿಂತ 1-2 ನಿಮಿಷ ಹೆಚ್ಚಿಗೆ ಟೈಮ್ ಬೇಕು ನೋಡ್ರಿ. ಅದಕ್ಕೆ ಇಲ್ಲಿ ನಾ ಏನ್ ತಗೊಂಡೇನಿ, ಮಜ್ಜಿಗೆ, ಪುಟಾಣಿ, ಜೀರಿಗೆ, ಸಾಸಿವೆ ಒಗ್ಗರ್ನಿಗೆ, ಎಣ್ಣೆ, ಕರಿಬೇವು, ಉಪ್ಪು, ಜೀರಿಗೆ, ಅಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿ ತಗೊಂಡೇನ್ರಿ. ಆಮೇಲೆ ಕೊಬ್ಬರಿ, ಕೊತ್ತಂಬರಿ. ಈಗ ಇದು ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಐತಲ್ರಿ, ಇದೇನ್ ಮಿಕ್ಸರ್ ಪಾಟಿಗೆ ಹಾಕೋತೇನೆ ನಾನು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋತೀನಿ, ಸ್ವಲ್ಪ ಉಪ್ಪು ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು.
ಆಮೇಲೆ ಈ ಕೊಬ್ಬರಿ, ಆಮೇಲೆ ಈ ಪುಟಾಣಿ ಎಲ್ಲ ಸಣ್ಣಗ ಗ್ರೈಂಡರ್ ಮಾಡ್ತೇನೆ ನೋಡ್ರಿ. ನಾನು ಇವಾಗ ಇದನ್ನ ನೋಡ್ರಿ, ಇವಾಗ ಇದನ್ನ ಸಣ್ಣಗ ಗ್ರೈಂಡರ್ ಮಾಡೇನಲ್ಲ, ಇದಕ್ಕ ಮಜ್ಜಿಗೆ ಹಾಕ್ಬಿಡ್ತೇನೆ ನಾನು. ನೋಡ್ರಿ ಸೇಮ್ ಹಂಗೆ ಮತ್ತೆ ಒಗ್ಗರ್ನಿ ಎಣ್ಣೆ ಕಾಸಕ್ ಇಡ್ತೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ. ಈಗ ಇದು ಕರಿಬೇವು ಹಾಕ್ತೀನಿ. ಸ್ವಲ್ಪ ಚಟಪಟ ಅನ್ಕೂಲೆ ಗ್ಯಾಸ್ ಆಫ್ ಮಾಡ್ಬಿಡೋಣ. ಇದು ಒಗ್ಗರ್ನಿ ಆರಿದ್ಮೇಲೆ ಅದಕ್ಕೆ ಸುರುತ್ತೇನ್ರಿ. ಈಗ ನೋಡ್ರಿ ಇದನ್ನ ಒಗ್ಗರ್ನಿ ಇದಕ್ಕೆ ಸುರಿ ಬಿಡ್ತೀನಿ. ಆಮೇಲೆ ಕೊತ್ತಂಬರಿ ಉದುರ್ಸೋಣ. ನಿಮ್ಗೆ ಯಾವಾಗ ಯಾವ್ದು ಬೇಕು ಆ ಅನುಕೂಲಕ್ಕೆ ತಕ್ಕಂಗೆ ನೀವು ಮಜ್ಜಿಗೆ ಒಗ್ಗರ್ನಿ ಮಾಡ್ಕೋಬಹುದ್ರಿ.